ಇವತ್ತು ರಾಯಚೂರಿನ ಜಂಬಲಗಿರಿಯ ರಂಗಮಂದಿರದಲ್ಲಿ ರಿವ್ಯೂ ಸಭೆ ನಡೀತಾ ಇದೆ, ಪ್ರಗತಿ ಪರಿಶೀಲನಾ ಸಭೆ ನಡೆಯುತ್ತೆ. ಎಲ್ಲ ಜಿಲ್ಲೆಯ ಸರ್ಕಾರದ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಳ್ತಾರೆ. ಈಗ ಇಲ್ಲಿ ಸಮಸ್ಯೆಗೆ ಬಂದಂಥ ತಾಯಂದಿರು ಇಲ್ಲಿ ಪ್ರತಿಯೊಂದು ಒಂದು ಕೌಂಟ್ ಮಾಡಿದ್ದಾರೆ. ಯಾರು ಅಂಗಡಿಗಳಲ್ಲಿದ್ದಾರೆ ಅವರಿಗೆ ಕಾರ್ಡ್ಸ್ ಮಾಡಿಕೊಡ್ತಲೇ ನೋಂದಾವಣೆ ಮಾಡಿಕೊಂಡು ಅವ್ರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸ ಒಂದು ಕೌಂಟ್ರಲ್ಲಿ ಮಾಡ್ತಾರೆ. ಇದು ಎರಡನೇ ಕೌಂಟು. ಇದು ಪ್ರಾಯೋಜಕತ್ವ ಯೋಜನೆ. ನಾನು ಯಾವಾಗಲೂ ನನ್ನ ಎಲ್ಲ ಭಾಷೆಗಳಲ್ಲಿ ಹೇಳ್ತಾ ಇರ್ತೇನೆ, ಈ ಪ್ರಾಯೋಜಕತ್ವ ಯೋಜನೆ ಒಂಟಿ ತಾಯಿ ಅಥವಾ ತಾಯಿ ಯಾರು ಇರೋದಿಲ್ಲ ಮಕ್ಕಳನ್ನು ಸಾಕಲಿಕ್ಕೆ ಅಥವಾ ಗಂಡ ನೋಡ್ಕೊಳ್ದೇ ಇರುವಂಥ ಸ್ಥಿತಿಯಲ್ಲಿ ಇದ್ದಾಗ ಆ ತಾಯಿಗೆ ಆ ಮಕ್ಕಳಿಗೆ ಈ ಪ್ರಾಯೋಜಕತ್ವ ಯೋಜನೆ ಸರ್ಕಾರದಿಂದ ಸಿಗುತ್ತೆ. 1 ವರ್ಷಕ್ಕೆ ಪ್ರತಿ ತಿಂಗಳು 4,000 ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ನಿಮ್ಮ ಮಕ್ಕಳನ್ನು ಸಾಕಲಿಕ್ಕೆ. ಈ ಒಂದು ಪಾಲುದಾರರು ಯಾರು ಗಂಡ ಇಲ್ಲ ಅಥವಾ ಗಂಡ ನೋಡ್ಕೊಳ್ದೇ ಇರ್ತಾನೆ ಅಂತ ತಾಯಿಗಳು ಈ ಅನುಕೂಲವನ್ನು ಪಡ್ಕೋಬಹುದು. ಇವತ್ತು ಸಂಜೆ 4 ಗಂಟೆವರೆಗೂ ಈ ಕೌಂಟರ್ ಓಪನ್ ಇರುತ್ತೆ. ನೀವು ಬಂದು ಅರ್ಜಿ ತಗೊಂಡು ಇಲ್ಲೇ ನೋಂದಾವಣಿ ಮಾಡಿ ನಿಮಗೆಲ್ಲ ಸಹಾಯವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಿಮಗೆ ಸಹಾಯ ಮಾಡ್ತಾರೆ. ಇದನ್ನ ಪ್ರಯೋಜನವನ್ನು ನೀವು ಪಡ್ಕೋಬೇಕು. ಆಮೇಲೆ ಎಲ್ಲ ಮಕ್ಕಳಿಗೂ ಗೊತ್ತಿರಬೇಕು, ಮಕ್ಕಳ ಸಹಾಯವಾಣಿ 1098. ಮಕ್ಕಳಿಗೆ ಯಾವುದೇ ಥರ ಸಹಾಯ ಬೇಕಂದ್ರೆ ಯಾರು ಬೇಕಾದರೂ ಈ ಸಂಖ್ಯೆಗೆ ಫೋನ್ ಮಾಡಿದರೆ ಎಲ್ಲ ಸಹಾಯ ನಿಮಗೆ ಸಿಗುತ್ತೆ. ಆ ಮಗುವಿಗೆ ಅದು ಪೋಷಣೆ ಇರ್ಬೋದು, ಯಾರೋ ಬೀದಿಯಲ್ಲಿ ಹಾಕಿರೋ ಮಗು ಇರ್ಬೋದು ಅಥವಾ ಯಾವುದೋ ಮಗುವಿಗೆ ದೌರ್ಜನ್ಯ ಮಾಡಿರೋದಿರ್ಬೋದು, ಏನೇ ಪ್ರತಿಯೊಂದು ಒಂದು ಮಗುವಿಗೆ ಕನ್ಸೆಂಟ್ ಏನೇ ಇರ್ಬೋದು ಈ ನಂಬರ್ಗೆ ಫೋನ್ ಮಾಡಿದರೆ ನಿಮಗೆ ಸಹಾಯ ಸಿಗುತ್ತೆ. ಇದು ಮಕ್ಕಳ ಸಹಾಯವಾಣಿ. ಮಿಷನ್ ಶಕ್ತಿ ಇಲ್ಲೇನಂತಂದ್ರೆ ಮಹಿಳಾ ಸಹಾಯವಾಣಿ. ಮಹಿಳೆಯರಿಗೆ ಯಾವುದೇ ಥರ ಕೌಟುಂಬಿಕ ದೌರ್ಜನ್ಯ ಆಗಿದ್ರೆ, ಮಹಿಳೆಯರ ಮೇಲೆ ಯಾವುದೇ ಶೋಷಣೆ ಆಗಿದ್ರೆ ಇವತ್ತು ನೀವು ಬಂದರೆ ಇಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಾಂತ್ವನ ಕೇಂದ್ರದವರು ಇದ್ದಾರೆ. ನಿಮಗೆ ಇಮಿಡಿಯೇಟ್ಲಿ ನಿಮಗೆ ಸಹಾಯವನ್ನು ಮಾಡ್ತಾರೆ. ಮತ್ತು ಪ್ರಧಾನಮಂತ್ರಿ ಮಾತೃವಂದನ ಯೋಜನೆ, ಯಾರು ಗರ್ಭಿಣಿಯರಾಗಿದ್ದೀರಾ ಅವರಿಗೆ ಮಾತೃವಂದನ ಯೋಜನೆಯಡಿ ನಿಮಗೆ ಸಹಾಯಧನ ಸಿಗುತ್ತೆ. ಅದನ್ನು ಸಹ ನೀವು ನೋಂದಾವಣೆ ಮಾಡ್ಬೋದು. ಮತ್ತು ಮಹಿಳಾ ಸಹಾಯವಾಣಿ, ನಾನೀಗ ನಿನ್ನೆ ಹೇಳಿದ್ದು ಮಕ್ಕಳ ಸಹಾಯವಾಣಿ. ಯಾವುದೇ ಮಹಿಳೆಯರಿಗೆ ಏನೇ ಥರ ತೊಂದರೆ ಆದರೆ 181 ಈ ಸಹಾಯವಾಣಿಗೆ ನೀವು ಕರೆ ಮಾಡಿದರೆ ನಿಮ್ಮ ಸಹಾಯಕ್ಕೆ ಇಡೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂದಾಡುತ್ತೆ. ಇಲ್ಲಿ ಪೊಲೀಸು, ಲಾಯರ್ಸು, ಕೌನ್ಸಿಲರ್ಸು, ಡಾಕ್ಟರ್ಸು ಎಲ್ಲರೂ ಇರ್ತಾರೆ. ಇದರ ಸಹಾಯವನ್ನು ನೀವು ಪಡ್ಕೋಬೇಕು. ಮೇಡಮ್ ಅಂಗನವಾಡಿ ಐಟಮ್ ಗೋಧಿ ರವಾಗೆ ಐಟಮ್ ಮಾಡಿ ಗೋಧಿ ರವಾ
ಚೂರೇ ಕೊಡಿ ಕವರ್ ಬೇಡ ಇವೆಲ್ಲ ಮಾಡ್ಕೊಂತೀವಲ್ಲ ಗಾರ್ಬನಿಯರ್ ಅಂತೇಳಿ ಸ್ವಲ್ಪ ಸೈಡ್ ಏನಪ್ಪ ಸರ್ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಇಲ್ಲಿ ಈ ಕಡೆ ಬರ್ರಿ ಒಂದು ನಿಮಿಷ ಸರ್ ಮೇಡಮ್ ಸರ್ ಸಬ್ಮಿಷನ್ ಈಗ ನಾನು ಉತ್ತರ ದೇಶದ ನಿರ್ದೇಶನ ಅಂತಂದರೆ ಈಗ ನಾವೆಲ್ಲರಿಗೂ ಕೂಡ ನುಗ್ಗೆ ಸೊಪ್ಪನ್ನು ಹೆಚ್ಚು ಬಳಸೋದಂತೇಳಿ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅಂಗನವಾಡಿಯಲ್ಲಿ ಕೂಡ ಒಂದು ಸಲ ಮಾಡಿಬಿಟ್ಟು ನಾವು ತಿಳಿಸೋ ವ್ಯವಸ್ಥೆ ನಮ್ಮ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ತಿಳಿಸೋ ವ್ಯವಸ್ಥೆ ಮಾಡ್ತೀವಿ ನುಗ್ಗೆ ಸೊಪ್ಪು ಹೆಚ್ಚಿಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಎರಡರದ್ದು ಒಂದು ಯೋಜನೆ ಪೋಷಣ್ ಅಭಿಯಾನ. ಅಂದರೆ ಮಕ್ಕಳು ಮತ್ತು ಮಹಿಳೆಯರು ಆರೋಗ್ಯವಾಗಿರಬೇಕು ಅಂತ. ನಾನು ರಾಯಚೂರಿಗೆ ಬಂದಾಗ ನನಗೆಲ್ಲ ಪತ್ರಕರ್ತರ ಪ್ರಶ್ನೆ, ಇದು ಯಾಕೆ ಮಕ್ಕಳು ಇಷ್ಟೊಂದು ಅಪೌಷ್ಟಿಕತೆ, ಹುಚ್ಚ ಮಕ್ಕಳು, ಕುಳ್ಳಕ್ಕೆ ಮಕ್ಕಳು ಇರ್ತಾರೆ. ಸರ್ವೆನಲ್ಲಿ ಸಹ ರಾಯಚೂರಿನ ಮಕ್ಕಳು ಗ್ರೋತ್ ಕಡಿಮೆ, ಬೆಳವಣಿಗೆ ಕಡಿಮೆ ಅಂತ ಬಂದಿದೆ. ಇದೆಲ್ಲ ಒಂಥರ ಆತಂಕಕಾರಿ. ನಮ್ಮ ಅಂಗನವಾಡಿಯಲ್ಲಿರುವಂಥ ಕಾರ್ಯಕರ್ತೆಯರು ಪ್ರತಿಯೊಂದು ತಾಯಂದಿರಿಗೂ ಹೇಳ್ಕೊಡ್ತಾರೆ, ಯಾವ ಥರ ನೀವು ಈ ಥರ ಎಲ್ಲ ತರಕಾರಿಗಳನ್ನು ನೀವು ಉಪಯೋಗ ಮಾಡಬೇಕು. ಮತ್ತು ಯಾರು ತೂಕಕ್ಕಿಂತ ಕಡಿಮೆ ಇರ್ತಾರೆ, ರಕ್ತ ಆಗಿರ್ತಾರೆ, ಮತ್ತೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಾರೆ, ಅವರನ್ನ ಅಂಗನವಾಡಿ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆಯಲ್ಲಿ ನೋಂದಾವಣೆ ಮಾಡಿ, ಅಲ್ಲಿ ಆರೋಗ್ಯ ಇಲಾಖೆಯಲ್ಲೇ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಅವರಿಗೆ ಪ್ರತಿಯೊಂದು ವಿಟಮಿನ್ಸ್ ಇರ್ಬೋದು, ಐರನ್ ಇರ್ಬೋದು, ರಕ್ತ ಇರ್ಬೋದು, ಮಕ್ಕಳು ಮತ್ತು ತಾಯಿ ಇಬ್ಬರಿಗೂ ಕೊಟ್ಟು ಸಲ್ಲುತ್ತಾರೆ. ಮತ್ತು ಎಷ್ಟೋ ಜನ ಕೂಲಿ ಕಾರ್ಮಿಕರಿಗೆ ನಾವು ಅಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾದರೆ ನಮಗೆ ಊಟ ಹೇಗೆ, ಜೀವನ ಹೇಗೆ, ಹಣಕಾಸು ಹೇಗೆ ಅಂತ ಯೋಚನೆ ಮಾಡ್ತಿರ್ತಾರೆ. ನೀವಲ್ಲಿ ದಾಖಲಾದರೆ ನಿಮಗೆ ಪ್ರತಿದಿನ 300 ಚಿಲ್ಲರೆ, 376 ರೂಪಾಯಿ, ಅದು ನನಗೆ ಸರಿಯಾಗಿ ಮಾಹಿತಿ ಇಲ್ಲ, 300 ರೂಪಾಯಿ, 350 ಎಷ್ಟು ಇದೆ, 356 ರೂಪಾಯಿ ಪ್ರತಿದಿನ ನಿಮಗೆ ನೀವು ಇರೋ ಥರ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕಿ ನಿಮಗೆ ಆಹಾರವನ್ನು, ಪೌಷ್ಟಿಕ ಆಹಾರವನ್ನು ಕೊಟ್ಟು ನಿಮ್ಮ ಆರೋಗ್ಯವನ್ನ ರೆಡಿ ಮಾಡಿ ಒಮ್ಮೆ ಕಳಿಸ್ಕೊಡ್ತಾರೆ. ಅದು ಪೋಷಣ ಅಭಿಯಾನ. ಇದನ್ನು ಸಹ ನೀವೆಲ್ಲರೂ ಅವಶ್ಯವಾಗಿ ಬಳಸಬೇಕು. ನಾನು ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಸರ್ಕಾರದ ಎಲ್ಲ ಯೋಜನೆಗಳು ಇದ್ದಾವೆ, ಆದರೆ ನೀವು ಅದನ್ನು ಪಡ್ಕೋಬೇಕು. ನಿಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೋಬೇಕು. ರಾಯಚೂರು ಮಕ್ಕಳು ಮತ್ತು ಮಹಿಳೆಯರು ಅಪೌಷ್ಟಿಕತೆಯಿಂದ ಬಳಲಬಾರದು. ನೋಡಿ, ಸರ್ಕಾರ ಇಷ್ಟೊಂದೆಲ್ಲ ಸವಲತ್ತುಗಳನ್ನು ಮಾಡಿದೆ. ಕೂಲಿ ಕಾರ್ಮಿಕರು, ಬಡ ಹೆಣ್ಣು ಮಕ್ಕಳಿಗಂತೂ ಪ್ರತಿದಿನ 356 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕಿ ನಿಮ್ಗೆ ಅಲ್ಲೇ ಉಳಿಸ್ಕೊಂಡು ನಿಮ್ಮ ಆರೋಗ್ಯವನ್ನ ತಯಾರು ಮಾಡಿ ಕಳಿಸ್ತಾರೆ. ಯಾರೇ ಈ ಥರ ಅಪೌಷ್ಟಿಕದ ತಾಯಿ ನೀವು ಕಂಡು ಬಂದರೆ ಅಂಗನವಾಡಿ ಕಾರ್ಯಕರ್ತೆಗೆ ಹೇಳಿ, ಅವರು ಆರೋಗ್ಯ ಇಲಾಖೆಯಲ್ಲಿ ದಾಖಲು ಮಾಡ್ತಾರೆ. ಮತ್ತೆ ನಮ್ಮ ಈ ಭಾಗದ ಉತ್ತರ ಕರ್ನಾಟಕದ ಭಾಗದ ಜನರು ನುಗ್ಗೆ ಸೊಪ್ಪನ್ನ ಉಪಯೋಗ ಮಾಡೋದಿಲ್ಲ. ಆ ಭಾಗ ಬೆಂಗಳೂರು, ಮೈಸೂರು ಈ ಕಡೆ ನಾವೆಲ್ಲ ಇದು ಮನೆಯಲ್ಲಿ ಮಸ್ತು ಸಾರು ಮಾಡ್ತೀವಿ, ಇದನ್ನ ಸೊಪ್ಪಾಗಿ ತಿಂತೀವಿ. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಕ್ಯಾಲ್ಸಿಯಂ ಇದೆ. ಸೊ ಹಾಗಾಗಿ ಹೆಣ್ಣಿಗೆ ನುಗ್ಗೆ ಸೊಪ್ಪು ಬಹಳ ಒಳ್ಳೆಯದು. ನೀವು ಇದನ್ನ ಉಪಯೋಗ
ಉದ್ಯೋಗ ಮಾಡಿಕೊಂಡು ಆರೋಗ್ಯವಾಗಿರಿ ಅಂತ ಸಹ ಆಯೋಗದ ಅಧ್ಯಕ್ಷೆ, ತಾಯಿಯಾಗಿ, ಮಗಳಾಗಿ ಎಲ್ರಿಗೂ ಹೇಳಕ್ಕೆ ಎಷ್ಟೋ ನಾನು ಎಲ್ಲ ಕಡೆ ಹೋದಾಗ ಅದೇ ಅಲೆಮಾರಿ ಸಮುದಾಯ ಇರ್ಬೋದು, ಮತ್ತೆ SC/ST ಕಾಲೋನಿಗಳಿರ್ಬೋದು, ನಾನು ಬಹಳ ಸಲ ವಿಸಿಟ್ ಮಾಡಿದಾಗ ಮಕ್ಕಳಿಗೆ, ತಾಯಂದಿರಿಗೆ ಆಧಾರ್ ಕಾರ್ಡ್ ಇರೋದಿಲ್ಲ. ಇವತ್ತು ಆಧಾರ್ ಕಾರ್ಡ್ ನೋಂದಣಿಗೂ ಸಹ ಇಲ್ಲೇ ಎಲ್ಲವೂ ನಿಮಗೆ ಒಂದೇ ಸ್ಥಳದಲ್ಲಿ ಮಾಡಿಕೊಡಲಾಗುತ್ತೆ. ಸಂಜೆ 5 ಗಂಟೆವರೆಗೂ ಇಲ್ಲೇ ಇರ್ತಾರೆ. ನೀವು ಬಂದು ಇದ್ರ ಅನುಕೂಲ ಪಡ್ಕೊಳ್ಳಿ. ರಾಯಚೂರು ಜಬ್ಬಲ್ದಿದೆ ರಂಗಮಂದಿರ. ಓಕೆ, ಸೈಡ್ ಅಣ್ಣ ಒಂದು ನಿಮಿಷ. ये दूसरे में तो छोड़ो. चलो कवर करो माँ. अच्छा कैरी बैग दो ಹೆಂಗೆ ಹೇಳ್ಬೇಕದು 1 ಗಂಟೆ ಮಾತ್ರ. अच्छा चल रहा है. ಕುಡಿ ಅವ್ರಿಗೆ ಕುಡಿ. ಮಹೇಶ್ ಭಾಯಿ, ಓಕೆ ಟೇಸ್ಟ್ ಡಬ್ಬ ಬಿತ್ತು. ಬಂದ್ರಿ ನೋಡ್ರಿ. ಮುಂದೆ ಹೋಗೋಣ.
ಅಕ್ಕ ಇಲ್ಲಿ ಇಲ್ಲಿ ಇವ್ರು ಆ ಯಮ್ಮನ ಹತ್ರ ಇಸ್ಕೊ. ಸರ್ ಸ್ವಲ್ಪ ಸೈಡ್ ಬಿಡಿ ಅಣ್ಣ ಈಗ ತಮ್ಮ ಈಗ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯನ್ನು ಆರೋಗ್ಯಕ್ಕಾಗಿ ಮಾಡಿರುವಂತಹ ಯೋಜನೆ ಇದು BPL ಕಾರ್ಡ್ ಇರೋರಿಗೆ APRK ಕಾರ್ಡ್ ಅಂತ ಕೊಡ್ತಾರೆ. ಆಯುಷ್ಮಾನ್ ಭಾರತ್ ಕರ್ನಾಟಕ ಆರೋಗ್ಯ ಕರ್ನಾಟಕ ಯೋಜನೆ. ಆ ಇದ್ರೊಳಗಡೆ 5 ಲಕ್ಷದವರೆಗೂ ನಿಮಗೆ ಫ್ರೀ ಟ್ರೀಟ್ಮೆಂಟ್. ಅಂದ್ರೆ ಈಗ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರ್ತೀರಾ, ಅಲ್ಲಿ ಆ ಚಿಕಿತ್ಸೆ ಇರಲ್ಲ, ಸರ್ಜರಿ ಇರಲ್ಲ. ಅವಾಗ ನೀವು ಒಂದು ಲೆಕ್ಕ ತಗೊಂಡು ಅಪ್ರೂವ್ ಮಾಡಿಸ್ಕೊಂಡ್ರೆ ಇದು ಯಾವ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತೀರಾ ಅಲ್ಲಿ ಸರ್ಕಾರದಿಂದಲೇ 5 ಲಕ್ಷ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಹಾಗಾಗಿ ಬಹಳ ದೊಡ್ಡ ಯೋಜನೆ. ಇದರ ಒಂದು ಉಪಯುಕ್ತವನ್ನ ನೀವೆಲ್ಲ ಪಡ್ಕೋಬೇಕು ಅಂತ ಆಯುಷ್ಮಾನ್ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಬಹಳ ದೊಡ್ಡ ಒಂದು ಯೋಜನೆ. ಆಯುಷ್ಮಾನ್ ಭಾರತ್ ಕಾರ್ಡ್. ಸ್ವಲ್ಪ ಈ ಕಡೆ ಬನ್ನಿ ಮತ್ತೆ ಈ ಕಡೆ ಬನ್ನಿ. ಅದೇ ಅವರು ಅಲ್ಲಿ ಹೋಗಿ ಸರ್ ಫ್ರೆಂಡ್ಸಲ್ಲಿ ಸ್ವಲ್ಪ ಸೈಡ್ ಬನ್ನಿ ಈಗ. ನೋಡ್ರಿ ಹಿಂದೆ ಮೇಡಮ್ ಮೇಡಮ್ ಈಗ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆ
ಮನೆ ಮನೆಗೆ ಆರೋಗ್ಯ ಅಂತ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಅದು ನಿಮ್ಮ ಪಂಚಾಯಿತಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಸಿಟಿಗಳಲ್ಲೂ ಸಹ ಆರೋಗ್ಯ ಇಲಾಖೆದವರು ಪ್ರತಿ ಮನೆಯನ್ನು ಭೇಟಿ ಮಾಡಿ ನಿಮ್ಮ BP, ಶುಗರ್, ಕೊಲೆಸ್ಟ್ರಾಲ್ ಮತ್ತು ಲಿವರ್ ಡಿಸೀಸಸ್, ಕ್ಯಾನ್ಸರ್, ಲಂಗ್ಸ್, ಸುಮಾರು ಎಷ್ಟು ಕಾಯಿಲೆಗಳನ್ನು 14 ಕಾಯಿಲೆಗಳನ್ನು ಪರೀಕ್ಷೆ ಮಾಡ್ತಾರೆ. ಈ ಪರೀಕ್ಷೆಯನ್ನು ನೀವು ಆಸ್ಪತ್ರೆಗೆ ಹೋಗಿ ಫ್ರೀ ಚೆಕಪ್ ಮಾಡಿಸ್ಕೋಬೋದು. ಇಲ್ಲದೇ ಇದ್ರೂ ಆರೋಗ್ಯ ಇಲಾಖೆಯವರು ಕಂಪಲ್ಸರಿ ಮನೆ ಮನೆಗೆ ಗೃಹ ಆರೋಗ್ಯ ಯೋಜನೆಯಲ್ಲಿ ಈಗ ಫಲಾನುಭವಿಗಳು ಇದನ್ನ ಎಲ್ಲ ತಗೋಬೇಕು ಅಂತ ಹೇಳಿ ನಾನೆಲ್ಲರೂ ಹೇಳ್ತೇನೆ. ನಾನು ಹೇಳೋದು ಕೇಳವ ನೀನು ಇಲ್ಲಲ್ಲ. ಹೌದು, ಅಂಗಡಿಗಳಲ್ಲಿ ತಂದು ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ಇದು ಬಹಳ ದೊಡ್ಡ ಮಟ್ಟದ್ದು. 100 ಮೀಟರ್ ಸಾರಾಯಿಗೆ ಓಪನ್ ಮಾಡಕ್ಕೆ ಪರ್ಮಿಷನ್ ಇದೆ. ಇವಾಗ ಹೋಗಿ ನಾನು ಹೋರಾಟದಲ್ಲಿದ್ದೀನಿ. ಕಾನೂನು ಪ್ರಕಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಎಲ್ಲ ಸಾರಾಯಿ ಮಾಡ್ತಾ ಇದ್ದಾರೆ. ಎಲ್ಲೋದ್ರೂ ನನಗೆ ಮಹಿಳೆ ಹೇಳ್ತಾರೆ. ನಾನು ಸರ್ಕಾರಕ್ಕೆ ಬರ್ತೀನಿ, ಈ ತರ 100 ಮೀಟರ್ ಒಳಗಡೆ 500 ಮೀಟರ್ ಒಳಗಡೆ ಕೊಡೋದನ್ನ ಸ್ಟಾಪ್ ಮಾಡಿ ಊರಿಂದ ಆಚೆ ಕಡೆ ಯಾವಾಗ ಹೆಂಗ್ ಮಾಡ್ತಿದ್ರು ಹಂಗ್ ಮಾಡಿ. ಇವತ್ತು ಯಾಕಂದ್ರೆ ಎಲ್ಲ ಮಹಿಳೆಯರು ಚಿಕ್ಕ ಚಿಕ್ಕ ಮಕ್ಕಳು ಕುಡಿದು ಬೀಳ್ತಾರೆ. ಮೇಲಿನ ಸವಾಲಿನಲ್ಲಿ ಗಂಡನಿಗೆ ಬಂದು ಕುಡಿಯೋದು ಒಳ್ಳೆಯದು ಇದು ಜಾಸ್ತಿ ಆಗುತ್ತಿದೆ. ಅಂಗಡಿಗಳನ್ನು ತಂದು ಮಾರಾಟ ಮಾಡ್ತಾರೆ. ಯಾಕೆ ಅಂದ್ರೆ ಟಾರ್ಗೆಟ್. ನಾನು ಹೇಳ್ತೀನಿ, ನಾನು ಸರ್ಕಾರಕ್ಕೆ ಬರ್ತೀನಿ, ಇದನ್ನ ನಾನು ಕೊಡ್ತಿದ್ದೀರಾ ಕರೆಕ್ಟ್. ನಾನು ಇದನ್ನೆಲ್ಲ ತಗೊಂಡು ನಾನು ಸರ್ಕಾರಕ್ಕೆ ಬರ್ತೀನಿ. ಬಹಳ ಕಷ್ಟ ಆಗಿದೆಯಲ್ಲ, ನೀವು ಹೋರಾಟ ಮಾಡಿ 3 ಒಳಗಡೆ ಒಂದು 8 ಸವಾರಿ ಮಾಡದೇ ಇರೋದು ಮಾಡಿ ಅಷ್ಟೇ. ನೀವು ಆಲ್ರೆಡಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಮಾತಾಡಿದ್ದಾರೆ, ಆಯ್ತಾ? ಹೌದವ, ನೋಡಿದ್ರಲ್ಲ ಸರ್ಕಾರಿ ಅಧಿಕಾರಿಗಳು ಹೆಂಗ್ ಬಂದಿದ್ದಾರೆ ಅಂತ. ಅದು ಶಿಶು ಮರಣನೂ ಆಗತ್ತೆ, ಎಲ್ಲ ಅಧಿಕಾರಿಗಳು ಆಗತ್ತೆ. ನೀವು ಜನ ಎಲ್ಲ ನೋಡುವ, ನಾನು ಅಂಬೇಡ್ಕರ್ ಮಾತು ಹೇಳ್ತೀನಿ ನಿಮಗೆ. ಎಲ್ಲಿವರೆಗೂ ನಮ್ಮ ಜನ ಬಾಯಿ ಬಿಟ್ಟು ಕೇಳೋದಿಲ್ಲ, ಪ್ರಶ್ನೆ ಮಾಡೋದಿಲ್ಲ, ಹೋರಾಟ ಮಾಡೋದಿಲ್ಲ, ಅಲ್ಲಿವರೆಗೂ ಏನೂ ಸಿಗೋದಿಲ್ಲ, ಏನು ಬದಲಾವಣೆ ಆಗೋದಿಲ್ಲ. ಸತ್ತೋದು ಆಮೇಲೆ ಏನಾಯ್ತಪ್ಪ? ತಾಲೂಕು DHO ಬರೀ ಸೇಬೆಕಾಯಿ ಸೇಬೆಕಾಯಿ ಅಂತ ನಮ್ಗೆ ತಂದ್ರೆ ಒಂದೆರಡು ಕೈಲೋ ಒಂದೆರಡು ಸೇಬೆ ಎಲ್ಲಕ್ಕೆ ಯಾವ್ದಾರ ಚಿಪ್ಸ್ ಸ್ನ್ಯಾಕ್ಸ್ ಎಲ್ಲ ಕೊಡ್ತಾ ಇಲ್ವಾ? RTPS ಪ್ಲಾಂಟ್ ಶಕ್ತಿನಗರ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರು ಯಾರಿದ್ದೀರಪ್ಪ? ಮಾರುತಿ ಅವರೇ, ಇದು ನಮ್ಮ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೀವು ಬರ್ತೀನಿ ತಾಯಿಗೆ ಏನ್ ಶರ್ಮ ನೀವು ಸುಸ್ತಾಗೋಯ್ತ? ಒಂದು ದಿನ ನಿಂತ್ಕೊಳಕ್ ಆಗ್ಲಿಲ್ವಾ? ಏನೋ ನಾನು ಲೇಬರ್ ಡಿಪಾರ್ಟ್ಮೆಂಟ್ ಅವರ ನೋಡಿ, ಅವ್ರು ಪೇಮೆಂಟ್ ಬಾರ ಆ ಕಡೆ ಬರ್ತೀನಿ, ಆ ಕಡೆ ಬಾರವಾ? ನಮ್ಗೆ ಯಾರು ಕೇಳ್ತಾ ಇಲ್ಲ. ಚೆನ್ನಾಗಿದ್ದೀರಾ? ಮಾಡ್ಬೇಕು ಸರ್. ನಾವು ಬಂದಿದ್ದೀವಿ 3 ದಿನ ಪ್ರವಾಸ. ನಾನು 3 ಸೇರು ಉಳ್ಳಿ ಕೊಟ್ಟು ಕಳಿಸ್ತಾರೆ. ಅಣ್ಣ ಮಾಡಿಸ್ಕೊಡಿ, ಇಲ್ಲ ಅಂತಂದ್ರೆ ಹೋಗುತ್ತೆ.
ಹೇಳಿ. ಮೋಸ ಮಾಡಿ ಬಂದಿದ್ರಿ ಬಾಬಾರ ನಾವು ಕಾಸ ಹಾಕಿದ ಮಗಳೇ ಮಂಜುನಾಥ್ ನೋಡಿ, ಯಾರು ಸಾಯಿಸಿರೋರಿಗೆ ನ್ಯಾಯ ಸಿಗಲಿಲ್ಲ ಅನ್ನೋ ಪೊಲೀಸರ ತಲೆಗೆ ಸ್ಪಂದಿಸಿಲ್ಲ ನೋಡಿ. ದೇವದುರ್ಗ ಏನಪ್ಪ ಅವತ್ತು ಒಂದು ನಿಮಿಷ ನೋಡಿ, ಆ ದೇವದುರ್ಗದಲ್ಲಿ ಯಾವ ಇನ್ಸ್ಪೆಕ್ಟರ್ 2 ದಿನ ಅವ್ರು ಹೆಣ ಇಟ್ಕೊಂಡು ನಿಂತಿದ್ದಾರಂತಲ್ಲ, ಯಾಕೆ ಇಮಿಡಿಯೇಟ್ಲಿ ನೋಡಿ. ಆಯ್ತು ಲಕ್ಷ್ಮೀಕಾಂತ್ ಇದನ್ನು ಫಾಲೋ ಮಾಡಿ. ಏನು ಉದ್ಯೋಗ ಕೆಲಸಗಳು ಅಲ್ಲ, ಕಾಲು ನೋಡೋದಿದ್ರೆ ಅದೇ ಹ್ಯಾಂಡಿಕ್ಯಾಪ್ ಒಂದು ಇದು ಮಾಡಿಸಿ ಕಾರ್ಡ್ ಮಾಡಿಸಿ ನಿಮಗೆ ಪೆನ್ಷನ್ ದುಡ್ಡು ಬರುತ್ತಲ್ಲ. ಆಶ್ರಯ ಅಪ್ಲೈ ಮಾಡಿ, ಹೇಳೋದೇ ಬೇಕಾಗಿಲ್ಲ. ಅಪ್ಲೈ ಕೊಡ್ತಾರೆ, ನೀವು ಅಪ್ಲೈ ಮಾಡಿ. ಅಪ್ಲೈ ಮಾಡ್ತಾರೆ. ನೀವು ಗಂಡ ಇದ್ದಾರ ವಿಧವೆಗೆ ಸ್ಪೆಷಲ್ ಪ್ಯಾಕೇಜ್ ಅಪ್ಲಿಕೇಶನ್ ಆ ವಿಧವೆಗೆ ಮನೆ ಮಾಡಿಸ್ಕೊಳ್ಳಿ. ನಮ್ಮ ಹನುಮಂತ ಇರ್ತಾನೆ, ನಮ್ಮ ಬ್ರದರ್ ನ್ಯೂಸ್ ಫಸ್ಟ್ ಇದ್ನಲ್ಲ ಕ್ಯಾಮ್ರಾಮ್ಯಾನ್, ನಮ್ಮ ಬ್ರದರ್ ಒಂದೇ ಊರು. ಆಶ್ರಯ ಇವರೆಲ್ಲ ಇಂಜಿನಿಯರ್ ಮಾಡಿಸ್ಕೊಳ್ಳಿ. ಏ ಬಾಯಿ ಹಿಂಗೆ ದೂರು ಇಷ್ಟೇ ಇದು, ಆದರೆ ಇಲ್ಲಿ ಅಧಿಕಾರಿಗಳಿಲ್ಲ, ಅಲ್ಲೆಲ್ಲ ಅಧಿಕಾರಿಗಳಿರ್ತಾರೆ. ಏನೆಲ್ಲ ಭ್ರಷ್ಟರಪ್ಪ, ಏನು ಭಾಳ ಭ್ರಷ್ಟ ಆದ್ರೆ ಇಲ್ಲಾಂದ್ರೆ ಇಷ್ಟ ನಮ್ಮಲ್ಲೇ ಏನು ಮಾಡ್ತಾರೆ ಸಂಬಂಧಪಟ್ಟ ಸಚಿವರೆಲ್ಲ ತಗೋತಿರ್ತಾರೆ. ಮೇಡಮ್ ಅವರು ತಗೊಳ್ಳಿಲ್ಲ, ಮೇಡಮ್ ಅವರು ತಗೊಳ್ಳಿಲ್ಲ ರೀ. ನಂದು ರೇಷನ್ ಕಾರ್ಡ್ ಆಗ್ಬೇಕು ಮೇಡಮ್. ಎಲ್ಲರೂ ರೆಸ್ಪಾನ್ಸ್ ಮಾಡಿ ಪ್ಲೀಸ್. ಎಲ್ಲರೂ ಏನು ಮೇಡಮ್ ಕೆಲಸ ಹಾಕಿದ್ರಂತೆ ಮತ್ತೆ ಎಸ್ ನನ್ನ ಇದ್ದಾರೆ ಮೇಡಮ್, 2 ಸಂಬಳ ಇದಾವೆ ಮೇಡಮ್. ಅಪ್ಪ ಇರ್ತಾರೆ, ಮನೆಗೆ ಗಂಡ ಇಲ್ಲ, ಮನೆಗೆ ಅಪ್ಲೈ ಮಾಡು. ಅಷ್ಟೇ ಆಗುತ್ತೆ. ಯಾರ ಕಡೆ ಆಗೋದಿಲ್ಲ. ಏನಮ್ಮ ಮೇಡಮ್, ಏನಾದ್ರು ಮಾಡಿದ್ರೆ ಆ ಕಡೆ ಮತ್ತೆ ಕಾರ್ಯ ಮಾಡ್ತಾರೆ. ಹೌದು ಲೈವ್ ಸಿಗ್ಲಿಲ್ಲ ಕತ್ತದಾಗ ನಮ್ಗೆ ಲೈವ್ ತೊಗೊಂಡು ಏನು ಮಾಡ್ತಾರೆ ಮೇಡಮ್, ಟಚ್ಚಲ್ಲಿ ಮೇಡಮ್ ಭೇಟಿನೇ ಮಾಡಕ್ಕಾಗೋದು. KSRTC ಅವರೇ ಬನ್ನಿ. ಸಂಘದ ಕೇಂದ್ರದಾಗ ನೀವು ಬಂದ್ ಮಾಡಿದ್ರಿ ಊಟ ಮಾಡಿ ಗಂಟೆಗೆ ನೀವು ಏನು ವಿಷಯಕ್ಕೆ ಬೆಂಗಳೂರು ನಿಜ ಬೇಡ, ನಾವು ಉತ್ತರ ಕರ್ನಾಟಕ ಬೆಳಗಾವಿ ನಂಬರಲ್ಲ ಮೇಡಮ್, ಫೋನೇ ತೆಗಿಯಲ್ಲ.
ಅಲ್ವಾ? ನೀವು ಕಾಣ್ಬೇಕಲ್ಲ ನೀವು. ಅವ್ರು ಮಾಡಿಸ್ಬಿಟ್ಟು ನನಗೆ ರಿಪೋರ್ಟ್ ಮಾಡ್ತಾರೆ. ನೀವು ಆ ಥರ ಆರ್ಗ್ಯೂ ಮಾಡಬೇಡಿ. ಮಾಡ್ತಾರೆ ತಾಯಿ. ಒಂದು ನಿಮಿಷ. ಲಕ್ಷ್ಮೀಕಾಂತ್ ಎಲ್ಲರೂ ತಾಯಿ ಅವ್ರಿಗೆ ಹೋಗಿದ್ದರೆ ನಮ್ಮ ಹೋರಾಟಕ್ಕೆ ಅವರೆಲ್ಲ ಮಾಡ್ತಿದ್ದಾರೆ. ನಿನ್ನೆ ರಾತ್ರಿ ನೈಟ್ ಹೇಳಿದ್ರು ಸ್ಯಾಂಡಲ್ಸ್ ಎಲ್ಲ ಬಂದಿದ್ದೀವಿ ಹೇಗೆ ಅದಕ್ಕೋಸ್ಕರ ಬಂದಿದ್ವಿ ಭೇಟಿಯಾಗೋಣ ಬೆಳಗ್ಗೆ ಬರ್ಬೇಕು. ಫ್ಯಾಮಿಲಿ ಎಲ್ಲ ಹೇಳಿದ್ರು ಅವ್ರು ಏನು ಸಂಬಂಧಿಸಿದ ಲೈವ್ ಕೂಡ ಲೈವ್ ಹೊಡಿತು ನೋಡಿ ಇರುತ್ತೆ ಲೈವ್. ಸ್ವಲ್ಪ ಸಹಾಯ ಮಾಡಿ. ಅಲ್ಲಿ ಯಾರು ಹೋಗ್ತಾವೆ. ಆಯ್ತು ಹೇಳ್ತೀನಿ ಅಲ್ಲೇ ಮಾಡಿಕೊಡ್ತೀನಿ. ಅಲ್ಲೇ ಮಾಡಿಸ್ತೀನಿ. ಆಯ್ತು ಮುಗೀತು. ಮುಗಿಯೋರೆಲ್ಲ ಅದಕ್ಕೆ ಎಲ್ಲ ಮುಂಚೆ ಮೇಡಮ್ ಸ್ವಲ್ಪ ಮೇಡಮ್
ಸ್ವಲ್ಪ ಸೈಡ್ ಆಗ್ರಿ ಸೈಡ್ ಆಗ್ರಿ ಸರಿ ಅಲ್ಲಿ ಕೇಳ್ತಾರ ಮೇಡಮ್ ಸ್ವಲ್ಪ ಶೌಚಾಲಯ ಇಲ್ಲ ನಮ್ಮ ಅವರು ನಮ್ಮ ಸಿಇಒ ನೆಕ್ಸ್ಟ್ ಅಧಿಕಾರಿ ಅವರೇ ಬಂದರು. ಯಾಕೆ ಸಾರ್ವಜನಿಕರಿಗೆ ಶೌಚಾಲಯ ಕಟ್ಟಲೇಬೇಕು ರೂಲ್ಸ್ ಐತೆ. ಸರ ಪಬ್ಲಿಕ್ ಸಾರ್ವಜನಿಕರ ಬಳಸುವಂಥದ್ದು ಕಟ್ಟಬೇಕಾಗತ್ತೆ ಸರ. ಮನೆ ಹತ್ರ ಕಟ್ಟಬೇಕನ್ನೋದೇನಿಲ್ಲ. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈ ಕಡೆ ಬನ್ನಿ ಸರ್. ಇಲ್ಲ ಬರುತ್ತೆ ಎಲ್ಲ ಬಳಸ್ಕೊಂಡು ಹಿರಿಯ ನಾಗರಿಕರ ಕಲ್ಯಾಣ ಅಲ್ಲಿ ನೀವು ಆ ತಾಯಿಯ ಮಕ್ಕಳೆಲ್ಲ ಎಲ್ಲ ಆಸ್ತಿಕೊಂಡು ತಾಯಿನ ಹೊರಗೆ ಹಾಕಿದ್ದಾರೆ. ಅವ್ರು ಯಾರಿಗೆ ತಾಯಿಗೆ ಅಸಿಸ್ಟೆನ್ಸ್ ಕೊಟ್ಟು ಅದು ಡಿಸಿನೇ ಮಾಡಬಹುದು, ಸಹಾಯ ಮಾಡಿ. ರಿಪೋರ್ಟ್ ಮಾಡಕ್ಕೆ ಹೇಳಿ. ನೆಕ್ಸ್ಟ್ ಹೇಳಿ ಸರ್. ಎಲ್ಲಪ್ಪ ಆಯ್ತಾ ಇಲ್ಲಿ ಮೇಡಮ್ ಅಂತ ಮುಂಡ ಲೈಟ್ ನಮಗಲ್ಲಪ್ಪ ಕೋಡ್ ಮುಗಿದ. ಸರಿ ಸರಿ ಸಾರ್ವಜನಿಕ ಶೌಚಾಲಯ ಹೇಳ್ತಾ ಇದ್ದಾರೆ. ಬಂದ್ಕೊಳ್ಳಿ. ಅಲ್ವಾ ಜಾಗ ಇದೆಯಾ? ನೀವು ಮನೆ ಕಟ್ಕೊಳ್ಳೋದ್ರೆ
ಉಚಿತವಾಗಿ ಸರ್ಕಾರನೇ ದುಡ್ಡು ಬಿಟ್ಕೊಡ್ತಾ ಹೋಗುತ್ತೆ. ಜಾಗ ಇದೆ ಅಲ್ಲಲ್ಲ, ಅವ್ರೇನು ಹೇಳ್ತಾರೆ, ನಮ್ಮ ಜಾಗ ಇದೆ, ನಾವು ಮನೆ ಕಟ್ಕೊಳ್ತಾ ಇದ್ದೀವಿ, ಅದು ಸರ್ಕಾರದಿಂದ ಅವರು ಬಡವರಿಗೆ ಮನೆ ಕಟ್ಟಬೇಕಾದ ಹಂತವಾಗಿ ಬಿಡುಗಡೆ ಮಾಡ್ತಾರೆ, ಅದನ್ನು ಅವ್ರು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಯಾರು ಕೇಳಿ ಅಲ್ಲ, ಮನೆಗಳೆಲ್ಲ ಕಟ್ಕೊಂಡವ್ರೆ, ಕಟ್ಕೊಂಡಿದ್ದಾರೆ, ಸರ್ಕಾರದಿಂದ ಅನುದಾನ ಬಿಟ್ಕೊಡ್ಬೇಕಿತ್ತಲ್ಲ, ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಯಾರಿಗೆ ಹೇಳಬೇಕು, ಯಾರು ಬಿಡುವ ಹೇಳ್ತಾರೆ. ಫೋನ್ ಮಾಡಿದ್ದೀನಿ. ಅವ್ರು ಆಫೀಸರ್ ನಂಬರ್ ಬರೋದಕ್ಕೆಲ್ಲ ಸಹಾಯ ಮಾಡ್ತಾರೆ. ಯಾರು ಹಲೋ ಸಾಹೇಬ್ರ, ಹೇಳಿ. ಊಟ ಇನ್ನೂ ಮಾಡಿಲ್ಲ ನೀವು? ಮಾಡಿಲ್ಲ? ಸರಿ, ಓಕೆ, ಕೇಳ್ತೀನಿ, ಕೇಳ್ಬಿಟ್ಟು. ಸರಿ, ಓಕೆ, ಕೇಳಿ ಹೇಳ್ತೀನಿ. ನೋಡಮ್ಮ, ತಾಯಿಗೆ ಏನು ಮಾಡ್ತೀವಿ? ಮೇಡಮ್ ಸ್ವಲ್ಪ ಸರ್. ಕೋರ್ಟಲ್ಲಿ ಹೋರಾಟ ಮಾಡಿದ್ದೀವಿ. ಏನೇ ಆಗಿಲ್ಲ, ಇವೆಲ್ಲ ಜಮೀನ ಸಂಬಂಧಪಟ್ಟಿದಲ್ಲ, ಕೋರ್ಟ್ ಮುಖಾಂತರನೇ ಕಾನೂನು ಮುಖಾಂತರ ಹೋರಾಟ ಮಾಡಬೇಕಲ್ಲ, ಆಸ್ತಿ ಎಲ್ಲ ನಾವು ಮಾಡಬಹುದಿಲ್ಲ. ಸ್ವಲ್ಪ ಸರಿ. ಬಾಗಲಕೋಟೆ ಪ್ರಭಾಕರ್ ಅವರಿಗೆ ಫೋನ್ ಮಾಡಿ ಆ ತಾಯಿಗೆ ಸಹಾಯ ಮಾಡಕ್ಕೆ ಬನ್ನಿ ಮಾಡಿ. ಏನೇನು ಗೊತ್ತಾಯ್ತು, ನನಗೆ ಅರ್ಥ ಆಯ್ತದ. ಹೇಳೋ ದಿವ್ಯ ಪ್ರಭಾಕರ್ ಫೋನ್ ಮಾಡಿ ಹೇಳಿ, ಅವ್ರ ನಂಬರ್ ಕೊಟ್ಟು ಕಳಿಸಿದ್ದಾರೆ, ಸಹಾಯ ಮಾಡಿ. ಅವ್ರು ಇನ್ನೊಬ್ರು ಹೇಳೋದಪ್ಪ, ಎಷ್ಟು ಮತ್ತೆ ಅವ್ರಿಗೆ ಗೊತ್ತಿಲ್ಲ, ಫಸ್ಟ್ ಬ್ಲಾಕ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಅವಾಗ ಏನು ಮಾಡ್ತೀರ, ಪಟ್ಟೆ ಆಕ್ಟ್ ಮಾಡಿ ನೀವು. ಓಬಿಸಿ ಇಲಾಖೆ ಅಧಿಕಾರಿಯಾಗಿದೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕರೆಕ್ಟಾಗಿ ಬರ್ತಾ ಇರ್ತಂತ. KSRTC ಅವರೇ
ಹೋಗ್ಬೇಕು. ಏನೂ ಇಲ್ಲ. ಹೋಗ್ಬೇಕು. ಸರ್ ಭೇಟಿ ನನಗೆ ಜಮೀನೆಲ್ಲ ಬರೋದಿಲ್ಲ, ಜಮೀನು ಆಸ್ತಿ ಎಲ್ಲ ಬರೋದಿಲ್ಲ. ಕೋರ್ಟ್ ಯಾವುದೇ ಬೇಕಾದ್ರೂ ತಗೊಂಡ್ಬರ್ಬೇಡಿ. ಆಫೀಸರ್ ಕೌದಾಪೂರ್ವ ಉಲ್ಟಾ ಸಿಗೋ ತಾಲೂಕಿಗೆ ಬರುತ್ತೆ ಎಲ್ಲ ಕೌದಾಪೂರ್ವ ಆಫೀಸರ್ ಮಾಡ್ತಾರೆ. ಏನಂತ ಕೇಳಿದ್ರೆ ಏ ಅಣ್ಣ ಅದು ಕರೆಕ್ಟ್ ಕೊಪ್ಪಳ ಮಾಡಿ ಅಲ್ಲಿರೋ ಟಿವಿ ಅವರು ಜಾಸ್ತಿ ಬರುತ್ತೆ. ಹಾಂ ಸರಿ, ಒಂದು ನಿಮಿಷ. ಹ್ಯಾಂಡಿಕ್ಯಾಪ್ ಪೆನ್ಷನ್ ಯಾರು ಪೆನ್ಷನ್ ವಿಕಲಚೇತನ ಆ ಮಗು ರಿನ್ಯೂ ಮಾಡಿಸ್ಕೊಡು. CDP ಅವ್ರಿಗೆ ಪ್ರಾಯೋಜಿಕ ಯೋಜನೆ ಮತ್ತೆ ಮದುವೆ ಅಂತೇಳಿ ಅವ್ರಿಗೆ ಆಶ್ರಯ ಯೋಜನೆ ಕಡೆ ಒಂದು ಮನೆಯನ್ನ ಇದು ಮಾಡಿಸ್ಕೊಡಿ. ಹೆಲ್ಪ್ ಮಾಡೋದು, ಹೆಲ್ಪ್ ಮಾಡಿ. ಹಾಂ ಹೇಳೋಣ. ಇಲ್ಲಿ ಮೇಡಮ್ ಮುಂದೆ ನೋಡಿ ಊರಿಗೆ. ಹಾಂ ಸರಿ ಸರಿ ಆಯಿತು. ಏನಪ್ಪ ನಿಮ್ಗೆ ನಂಬರ್ ಇಸ್ಕೊಂಡೋಗಿ ನೀವು ಅಪ್ರೋಚ್ ಮಾಡೋದು. ಮಗ ಇದೆ ಹೋಗಿ ಕರ್ಕೊಂಡೋಗಿ. ಆಯಿತು. ಸರ್ ಯಾರಿಗೆ? ಅದು ಸ್ಟ್ಯಾಂಡ್ ಹಾಕಿ ಸ್ಟ್ಯಾಂಡ್